ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗ ಅಭಿ ಬರ್ಡೇ ಇರೋದ್ರಿಂದ ನಮ್ಮ ತಮ್ಮ ಡೆಕೋರೇಷನ್ ಮಾಡ್ತಾ ಇದ್ದಾನೆ. ನಾವು ಊರಿಗೆ ಹೋಗಿದ್ದೀವಿ ದೀಪಾವಳಿ ಹಬ್ಬಕ್ಕೆ ಅಂತ. ಅದೇ ದೀಪಾವಳಿ ಆದ ನೆಕ್ಸ್ಟ್ ಡೇನೆ ನನ್ನ ಮಗನ ಬರ್ಡೇ ಇತ್ತು, ಸೊ ಅಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಮೊದಲೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರ್ಡೇನ ನಾವು ನಮ್ಮ ಬೆಂಗಳೂರಲ್ಲೇ ಮಾಡಿದ್ವಿ. ಆ್ಯಂಡ್ ಈ ವರ್ಷ ಊರಲ್ಲಿ ಇರೋದ್ರಿಂದ ಊರಲ್ಲೇ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾನೆ ನಮ್ಮ ತಮ್ಮ. ಅವ್ನ ಸ್ಟೂಡೆಂಟ್ಸ್ ಎಲ್ಲ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಯಾವಾಗ ಬರ್ಡೇ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕೇಕ್ ತಿನ್ನೋಣ ಅಂತ ಎಲ್ಲ ಮಕ್ಕಳು ಕಾಯ್ತಾ ಇದ್ರು. ಇನ್ನೂ ತುಂಬ ಜನ ಮಕ್ಕಳು ಬರೋರಿದ್ದಾರೆ. ಫಸ್ಟ್ ಟೈಮು ನಮ್ಮ ತವ್ರ ಮನೆಯಲ್ಲಿ ನಾವು ಅಭಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೇಗೆಲ್ಲ ಮಾಡ್ತೀವಿ ಆ್ಯಂಡ್ ಏನೆಲ್ಲ ಊಟಕ್ಕೆ ಮಾಡಿದ್ವಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಪೂರ್ತಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಡೆಕೋರೇಷನ್ ಸ್ಟಾರ್ಟ್ ಮಾಡಿ ಎಲ್ಲ ಬಲೂನ್ಸ್ನ ಊದ್ಕೊಂಡಿದ್ದಾರೆ. ನೋಡ್ಬೋದು ಮಕ್ಕಳೆಲ್ಲ ಅವರವರೇ ಬಲೂನ್ ಊದ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಅಭಿನೂ ಕೂಡ ಬಲೂನ್ ತೊಗೊಂಡು ಆಟ ಆಡ್ತಾವನೆ. ಮಾವ ಅಂದರೆ ಸುಮ್ಮನೆನಾ, ಅಳಿಯನ್ ಬರ್ಡೇನ ಎಷ್ಟು ಜೋರಾಗಿ ಮಾಡ್ಬೋದು ಅಷ್ಟೊಂದು ಟ್ರೈ ಮಾಡ್ತಾ ಇದ್ದಾನೆ ಚೆನ್ನಾಗಿ ಮಾಡಬೇಕು ಅಂತ. ಇವತ್ತು ಫಸ್ಟ್ ಟೈಮ್ ನಾವು ಇಲ್ಲಿ ಮಾಡ್ತಾ ಇರೋದ್ರಿಂದ ಅವನಿಗೂ ತುಂಬ ಖುಷಿ ಮಾಡಬೇಕು ಅಂತ. ಸೊ ತುಂಬ ಎಫರ್ಟ್ ಹಾಕಿದ್ದಾನೆ. ಆ್ಯಂಡ್ ಎಲ್ಲ ಮಕ್ಕಳು ಕೂಡ ಅದೇ ರೀತಿ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ಅಭಿ ಒಂದು ಬಲೂನ್ ಇಟ್ಕೊಂಡು ಆವಾಗಿಂದ ಆಟ ಆಡ್ತಾನೇ ಇದ್ದಾನೆ. ಎಷ್ಟೊಂದು ಬಲೂನ್ಸು ಒಡೆದೋಗಿದೆ ಅಂದರೆ ಹೇಳೋಕ್ಕಾಗಲ್ಲ. ಅರ್ಧ ಡೆಕೋರೇಷನ್ ಮುಗ್ದೋಗಿರೋದು, ಅಷ್ಟೊಂದು ಬಲೂನ್ಸ್ ಎಲ್ಲ ಒಡೆದಾಕಿದ್ದಾನೆ. ಆ್ಯಂಡ್ ನಾನಿಲ್ಲಿ ಊರಲ್ಲಿ ಹಾರ ಸಿಗಲ್ಲ ಅಂತ ಅಭಿಗೋಸ್ಕರ ಮನೇಲಿರೋ ಹೂಗಳನ್ನ ಯೂಸ್ ಮಾಡಿಕೊಂಡು ಒಂದು ಹಾರನ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಮ್ಮ ಇನ್ನೊಂದು ಕಡೆ ಅಡುಗೆ ಮಾಡಿಸ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ಇವತ್ತು ಬರ್ಡೇ ಆದಮೇಲೆ ಊಟ ಮಾಡೋಕ್ಕೆ ಅಂತ. ಸೊ ಕೇಸರಿ ಬಾತು ಮತ್ತು ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದನ್ನೇ ಮಾಡಿಸ್ತಾ ಇದ್ದಾರೆ. ಅಡುಗೆಯವರು ಕೂಡ ಬಂದಿದ್ದರು, ನಮ್ಮ ಅಜ್ಜಿ ಕೂಡ ಇದ್ದರು. ಅವರೇ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಅಂತ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ರು ಅಡುಗೆಯವ್ರಿಗೆ. ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದಿರೋ ಆಂಟಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಊರಲ್ಲಿ ಯಾವುದೇ ಫಂಕ್ಷನ್ ಆಗಿರಲಿ, ಯಾವುದೇ ಕಾರ್ಯಕ್ರಮ ಇದ್ದರೂ ಅವರೇ ಅಡುಗೆ ಮಾಡೋದು ಜಾಸ್ತಿ. ಎಲ್ಲರೂ ಇವ್ರಿಗೆ ಹೇಳ್ತಾರೆ. ಆ್ಯಂಡ್ ನಮ್ಮ ಫಂಕ್ಷನಲ್ಲಿ ಅಂತ ಬಂದರೆ ನಮ್ಮ ಸೀಮಂತಕ್ಕೂ ಅವರೇ ಮಾಡಿದ್ದು, ಆ್ಯಂಡ್ ಅಭಿ ತೊಟ್ಟೂರು ಶಾಸ್ತ್ರಕ್ಕೂ ಅವರೇ ಅಡುಗೆ ಮಾಡಿದ್ದು, ಆ್ಯಂಡ್ ನಮ್ಮ ನಾದಿನಿ ಮಗಳು ತೊಟ್ಟೂರು ಶಾಸ್ತ್ರಕ್ಕೂ ಅವರೇ ಅಡುಗೆ ಮಾಡಿದ್ದು, ಅಮ್ಮನ ಮನೆ ಗೃಹ ಪ್ರವೇಶಕ್ಕೂ ಅವರೇ ಅಡುಗೆ ಮಾಡಿದ್ದು. ಇವ್ರ ಅಡುಗೆ ಅಂದರೆ ನಮ್ಗೆಲ್ಲರಿಗೂ ತುಂಬ ಇಷ್ಟ. ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ, ರುಚಿ ತುಂಬ ಇರುತ್ತೆ. ನೋಡುವಷ್ಟರಲ್ಲೇ ಕೇಸರಿ ಬಾತ್ ರೆಡಿ ಮಾಡಿಬಿಟ್ರು. ಇಲ್ಲಿ ನೋಡಿ ಕೇಸರಿ ಬಾತ್ ರೆಡಿ ಆಯಿತು. ಇನ್ನೇನು ಪಲಾವ್ ಮಾಡಬೇಕು ಅಷ್ಟೇ. ಅದನ್ನು ಅವ್ರು ಮಾಡ್ತಾಯಿದ್ರು. ನಾನು ಅಭಿನ ಕರಿಯೋಕೆ ಅಂತ ಹೋದೆ. ಅಷ್ಟರಲ್ಲಿ ಈ ಕ್ಲಿಪ್ನ ಮಿಸ್ ಮಾಡಿದೆ. ವೆಜಿಟೇಬಲ್ ಪಲಾವ್ ಮಾಡೋ ರೆಸಿಪಿನ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಈ ಆಂಟಿ ಮಾಡ್ತಾ ಇದ್ದರೆ ನಾನು ಖಂಡಿತ ಆ ರೆಸಿಪಿನ ಶೇರ್ ಮಾಡ್ತೀನಿ. ಈ ಕಡೆ ಅಡುಗೆ ರೆಡಿ ಆಗ್ತಾ ಇದ್ದರೆ ಆ ಕಡೆ ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಯಿತು. ಎಲ್ಲ ಮಕ್ಕಳು ಬರ್ತಾ ಇದ್ರು. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ನನಗೇನಂದರೆ ನನ್ನ ಮಗ ಹುಟ್ಟಿದ ಟೈಮ್ಗೆ ಕೇಕ್ ಕಟ್ ಮಾಡಬೇಕು ಅಂತ ಆಸೆ. ಯಾಕಂದರೆ ಅವ್ನು ಹುಟ್ಟಿದ್ದು ಈವ್ನಿಂಗ್ 7:15ಗೆ. 7:15ಗೆ ಕೇಕ್ ಕಟ್ ಮಾಡೋಣ ಅಂತ ಅಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಕೇಕ್ ಕಟ್ಟಿಂಗ್ಗೆ ಇನ್ನೂ ಟೈಮ್ ಇದೆ. ಅಲ್ಲಿವರೆಗೂ ಸ್ವಲ್ಪ ಮಕ್ಕಳು ಡ್ಯಾನ್ಸ್ ಮಾಡಲಿ ಅಂತ ನಾವು ಅಂದ್ಕೊಂಡ್ವಿ. ಅದಕ್ಕೆ ಎಲ್ಲ ಮಕ್ಕಳು ಯಾರಿಗಿಷ್ಟ ಅವರೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರು ಇಷ್ಟಪಟ್ಟ ಹಾಡಿಗೆ. ಸೊ ಇಲ್ಲಿ ಈ ಮಗು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಮಾಡಿದ್ಲು. ಆ್ಯಂಡ್ ಇನ್ನೂ ಕೆಲವೊಬ್ಬರು ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಇಷ್ಟು ಚೆನ್ನಾಗಿ ಬರ್ಡೇ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಊರಲ್ಲಿ. ನಮ್ಮ ಅಭಿ ಇಷ್ಟು ಸೈಲೆಂಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಇದೇ ಫಸ್ಟ್ ಟೈಮು. ಯಾಕಂದರೆ ಫಸ್ಟ್ ಬರ್ಡೇ ಆ್ಯಂಡ್ ಸೆಕೆಂಡ್ ಬರ್ಡೇ ಟೈಮಲ್ಲಿ ಅವ್ನು ತುಂಬ ಚಿಕ್ಕವನಿದ್ದ. ಏನೂ ಅರ್ಥ ಆಗ್ತಾ ಇರಲಿಲ್ಲ. ಬರೀ ಹಠ ಮಾಡೋನು, ಅಳೋನು, ಕೇಕ್ ಕಟ್ಟಿಂಗ್ ಕೂಡ ಇಷ್ಟ ಇರಲಿಲ್ಲ ಅವನಿಗೆ. ಆ ಥರ ಮಾಡ್ತಿದ್ದ. ಬಟ್ ಈ ಟೈಮಲ್ಲಿ ನಮ್ಗೆ ಖುಷಿ ಆಗಿದ್ದೇನೆಂದರೆ ಅವನು ಎಂಜಾಯ್ ಮಾಡ್ತಾ ಇರೋದು. ಇದೆಲ್ಲ ನೋಡಿ ಕ್ಯಾಪೇ ಆಗ್ತಾ ಇರಲಿಲ್ಲ ಅವನು. ಈ ಸತಿ ಮಾತ್ರ ಅವ್ನ ಕ್ಯಾಪ್ನ ಅವನೇ ಹಾಕೋತಾ ಇದ್ದ. ಬಿತ್ತೋಗ್ತಾ ಇರೋದನ್ನ ತಗೊಂಡು ಮತ್ತೆ ಹಾಕ್ತಾ ಇದ್ದ. ಅದೇ ಒಂಥರ ಖುಷಿ ನಮಗೆ ನೋಡೋಕ್ಕೆ. ಇವು ಮಾವಂದರು ಮಾಡಿರೋ ಬರ್ಡೇ ಮಾತ್ರ ಅವ್ನ ಲೈಫ್ ಲಾಂಗ್ ನೆನ್ಪಿಟ್ಕೋತಾನೆ. ನಾವು ಮಾಡಿರೋ ಫಸ್ಟ್ ಬರ್ಡೇ ರೆಸ್ಟೋರೆಂಟಲ್ಲಿ ಮಾಡಿದ್ವಿ, ಅದೆಲ್ಲ ಅವ್ನಿಗೆ ನೆನಪು ಉಳಿಯೋದೇ ಇಲ್ಲ ಅಂತ ನಮ್ಗನ್ಸುತ್ತೆ. ಮಕ್ಕಳು ಒಬ್ಬರಾದ್ಮೇಲೆ ಒಬ್ಬರು ಡ್ಯಾನ್ಸ್ ಮಾಡ್ತಾನೆ ಇದ್ದರು.
ಅವ್ರು ಡ್ಯಾನ್ಸ್ ಮಾಡೋಕ್ಕೆ ಬೇಡ ಅಂತ ಹೇಳೋಕ್ಕೂ ನಮ್ಮ ಮನಸ್ಸಾಗಲಿಲ್ಲ. ಸೊ ಮಾಡಲಿ ಅಂತ ಬಿಟ್ವಿ, ಇನ್ನೂ ಟೈಮು ಇತ್ತಲ್ವಾ, ಸೊ ಅದಕ್ಕೆ. ಆ್ಯಂಡು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅವರೆಲ್ಲರ ಜೊತೆ ನಮ್ಮ ಅಭಿನೂ ಡ್ಯಾನ್ಸ್ ಮಾಡ್ತಾಯಿದ್ದ. ಅವ್ನಿಗೆ ತುಂಬ ಖುಷಿ ಆಗ್ತಾಯಿತ್ತು, ಯಾಕಂದರೆ ಲಾಸ್ಟ್ ಟೈಮಲ್ಲೆಲ್ಲ ಬರ್ಡೇ ಮಾಡಿದಾಗ ಅವ್ನಿಗೇನೂ ಗೊತ್ತಿರಲಿಲ್ಲ ಅಲ್ವಾ. ಸೊ ಇವಾಗಿದೆಲ್ಲ ಅವ್ನು 1 ತಿಂಗಳಿಂದ ಅಂತಿದ್ದಾನೆ, ಹ್ಯಾಪಿ ಟು ಅಮ್ಮ, ಹ್ಯಾಪಿ ಟು ಬರ್ತಿದೆ ಅಂತ. ಸೊ ಅವ್ನಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ಕೇಕ್ ರೂಮಲ್ಲಿ ಇಟ್ಟಿದ್ರು, ಅಲ್ಲಿ ಹೋಗಿ ನೋಡಿ ಬರ್ತಿದ್ದ, ನನ್ನ ಕೇಕು ಅಂತ. ಅಷ್ಟೊತ್ತಿಗೆ ಟೈಮ್ ಆಯಿತು ಕೇಕ್ ಕಟ್ ಮಾಡಿ ಅಂತ ಅಮ್ಮ ನಮ್ಮನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾ ಇದ್ರು. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಟೈಮ್ ಬಂದೇ ಬಿಡ್ತು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಈ ಕಡೆ ಕೇಕ್ ಕಟಿಂಗ್ ಆಗ್ತಿದ್ದಂಗೆ ಅಲ್ಲಿ ಹೊರಗಡೆ ಪಟಾಕಿ ಡಬ್ ಅಂತ ಸೌಂಡ್ ಬರ್ತಾಯಿತ್ತು. ನೋಡಿದ್ರೆ ನಮ್ಮ ತಮ್ಮ ಸ್ಟೂಡೆಂಟ್ಸ್ಗೆ ಅವ್ರ ಫ್ರೆಂಡ್ಸ್ಗೆ ಹೇಳ್ಬಿಟ್ಟಿದ್ದ, ಅಷ್ಟೊಂದು ಪಟಾಕಿ ಹಾರಿಸಿದ್ರು ಅಭಿ ಕೇಕ್ ಕಟ್ಟಿಂಗ್ ಆದ ತಕ್ಷಣ. ಸೊ ಇಲ್ಲಿ ನೋಡ್ಬೋದು ನಮ್ಮಮ್ಮ, ನಮ್ಮ ಅಜ್ಜಿ ಆ್ಯಂಡ್ ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಸ್ಪೆಷಲಿ ನಮ್ಮ ತಮ್ಮನ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ನೋಡಿದ್ರೆ ಅವ್ರದ್ದೇ ದೊಡ್ಡ ಗ್ಯಾಂಗ್ ಆಗಿತ್ತು. ಸೊ ಎಲ್ಲರೂ ಸೇರಿಕೊಂಡು ನಮ್ಮ ಅಭಿ ಬರ್ಡೇನ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟೊಂದು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಪುಟ್ಟ ಮಕ್ಕಳಿದ್ರೂ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ಗಿಂತ ಅವ್ರ ಆಶೀರ್ವಾದ ಆ್ಯಂಡ್ ವಿಶಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಅಭಿಗೆ. ಆ್ಯಂಡ್ ಹೀಗೆ ಇರಲಿ ನಿಮ್ಮ ಪ್ರೀತಿ, ವಿಶ್ವಾಸ ಆ್ಯಂಡ್ ವಿಶಸ್ಸು. ಥ್ಯಾಂಕ್ ಯು ಆಲ್. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಬರ್ತ್ಡೇ. ನೀ ನಡೆಯ ಎಲ್ಲ ಮಕ್ಕಳು ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಕೇಕ್ ತಿಂದು ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಅವ್ರು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದೇ ನಮ್ಮ ದೊಡ್ಡ ಖುಷಿ. ಇಲ್ಲಿ ನೋಡ್ಬೋದು ನಮ್ಮ ಮನೆ ನಾಯಿ ಟಾಮಿ ಅವನ ಹೆಸರು. ಅವನು ಕೂಡ ನಮ್ಮ ಅಭಿ ಬರ್ಡೇ ಕೇಕ್ ತಿಂದು ರೈಸ್ ಎಲ್ಲ ತಿಂದಿದ್ದಾನೆ ಇವತ್ತು. ಅವನದು ಕೂಡ ಜೋರು ಊಟ. ಆ್ಯಂಡ್ ಅಭಿ ನೋಡಿದ್ರೆ ರಾಮಿ ನನ್ನ ಕೇಕ್ ತಿಂತಾ ಇದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತವನೆ ನನ್ನ ಹತ್ರ.
ಆಲ್ಮೋಸ್ಟ್ ಎಲ್ಲ ಮಕ್ಕಳದ್ದು ಊಟ ಆಯಿತು. ಕೆಲವು ಮಕ್ಕಳು ಮನೆಗೂ ಹೋದರು. ನಮ್ಮ ಅಭಿ ನೋಡಿದ್ರೆ ಇನ್ನೂ ನಾನು ಕುಂಕುಮ ಹಚ್ಕೋತೀನಿ ಅಂತ ಅವಾಗ ಬರೋದು, ಹಣೆ ತುಂಬ ಕುಂಕುಮ ಇಟ್ಕೊಂಡು ಎಂಜಾಯ್ ಮಾಡ್ತವನೆ. ಆ್ಯಂಡು ಗಿಫ್ಟ್ ಬಂದಿರೋದ್ರಲ್ಲಿ ಒಂದು ಓಪನ್ ಮಾಡಿ ಗನ್ ತೆಗ್ದೇ ಬಿಟ್ಟ. ಆ ಗನ್ ತೊಗೊಂಡು ಟಾಮಿ ನನ್ನ ಬರ್ಡೇ ಕೇಕ್ ತಿಂದಿದ್ದಾನೆ ಅಂತ ಅವನನ್ನು ಹೊಡಿಯೋಕ್ಕೆ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಟಾಮಿ ಅಂತೂ ಹೆದರೋದೇ ಇಲ್ಲ ಇವನನ್ನು. ಏನಾದರೂ ಮಾಡ್ಕೊಳ್ಳಿ, ಶೂಟ್ ಆದರೂ ಮಾಡಲಿ, ಏನಾದರೂ ಮಾಡಲಿ, ನಾನು ಕೇಕ್ ಆ್ಯಂಡ್ ರೈಸ್ ತಿನ್ನಬೇಕು ಅಂತ ಒಂದಾದ್ಮೇಲೆ ಒಂದು ಪ್ಲೇಟ್ ತಿಂತಾನೆ ಇದ್ದಾನೆ. ನಮ್ಮ ಅಭಿ ಫಸ್ಟ್ ಬರ್ಡೇ ಆ್ಯಂಡ್ ಸೆಕೆಂಡ್ ಟೈಮಲ್ಲಿ ತುಂಬಾ ಹಠ ಮಾಡೋದು, ಅಳೋದು ಮಾಡ್ತಿದ್ದ. ಕೇಕು ಕಟ್ ಮಾಡಿಲ್ಲ ಅವ್ನು ಗೊತ್ತಾ. ಆ್ಯಂಡ್ ಈ ಸತಿ ಅವ್ನು ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಯಿತು. ಸೊ ಅವ್ರಿಗೆ ತಿಳಿಯೋಕ್ಕಿಂತ ಮುಂಚೆ ನಾವು ಏನು ಮಾಡಿದ್ರೂ ಅರ್ಥ ಆಗೋಲ್ಲ. ಇವಾಗ ತಿಳಿಯೋ ವಯಸ್ಸು ಅವ್ನಿಗೆ 3 ವರ್ಷ ಅಲ್ವಾ, 3rd ಬರ್ಡೇ ಇದು. ಸೊ ಇವತ್ತು ಅವನು ಎಂಜಾಯ್ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಯಿತು ನಮಗೆ. ಇದಾಗಿತ್ತು ಊರಲ್ಲಿ ನಮ್ಮ ಅಭಿ 3rd ಬರ್ಡೇ ಸೆಲೆಬ್ರೇಷನ್. ಸೊ ಎಲ್ಲರೂ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.